ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಅಂಜನಾಪುರ ಉದ್ಯಮಿ ಕಿಡ್ನಾಪ್ ಪ್ರಕರಣ ಸುಖಾಂತ್ಯ. ಹುಬ್ಬಳ್ಳಿಯಲ್ಲಿ ಸಿಕ್ಕಿಬಿದ್ದ ಖದೀಮರು. ಮಾವನನ್ನೇ ಅಪಹರಿಸಿ 6 ಕೋಟಿ ಬೇಡಿಕೆ ಇಟ್ಟಿದ್ದ ಅಳಿಯನಿಗೆ ಶೋಧ. ಓದಿದ್ದು ಎಂಜಿನಿಯರಿಂಗ್, ಮಾಡಿದ್ದು ಕಳ್ಳತನ. ಚಿನ್ನದಂಗಡಿ ಚೋರಿ ಕೇಸ್ನಲ್ಲಿ ಜಾಮೀನು. ದುಶ್ಚಟಗಳ ದಾಸ ಕಾರ್ತಿಕ್ ರಾಜಾಜಿನಗರ ಪೊಲೀಸರ ವಶಕ್ಕೆ. ಸೋಮವಾರ ಸ್ವಚ್ಛತೆ ಕಾರ್ಯ ಪರಿಣಾಮ ಬೀರಿದೆಯಾ? ಮೇಯರ್ ಕಾರ್ಯವೈಖರಿಯಿಂದ ವ್ಯಾಪಾರಿಗಳು ಎಚ್ಚೆತ್ತಿದ್ದಾರಾ? ಕೆಆರ್ ಮಾರುಕಟ್ಟೆಯಲ್ಲಿ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್. ಚಿತ್ರ ಪ್ರದರ್ಶನಕ್ಕಿಂತ ಮೊದಲು ರಾಷ್ಟ್ರಗೀತೆಗೆ ಗೌರವಾರ್ಪಣೆ. ವೀರೇಶ್ ಥಿಯೇಟರ್ ಅಲ್ಲಿ 25 ವರ್ಷಗಳಿಂದ ಪಾಲನೆ. ರಾಷ್ಟ್ರ ಪ್ರೇಮ ಬೆಳೆಸಲು ಎಲ್ಲೆಡೆ ಜಾರಿಯಾಗಬೇಕಿದೆ ಯೋಜನೆ. ಥರಾವರಿ ಉಡುಗೆ ತೊಟ್ಟು ವಯ್ಯಾರ. ಅಮ್ಮಣ್ಣಿ ಕಾಲೇಜಲ್ಲಿ ಸಾಂಸ್ಕೃತಿಕ ಉಡುಗೆಯ ಕಲರವ. ವಿದ್ಯಾರ್ಥಿನಿಯರಿಂದ ರ್ಯಾಂಪ್ ವಾಕ್. ಮಾನದಿಂದ ಹೋದ ದಾರಿದ್ರ್ಯನೇ ಹೊರತು ಶ್ರೀಮಂತಿಕೆಯಲ್ಲ. ಹಣದ ಹಿಂದೆ ಬಿದ್ದೋನ್ಗೆ ರಕ್ತ ಸಂಬಂಧವು ಕಾಣೋದಿಲ್ಲ ಅನ್ನೋದಕ್ಕೆ ಈ ಪ್ರಕರಣ ಒಂದು ಉತ್ತಮ ಉದಾಹರಣೆ. ಏನಿದು ಪ್ರಕರಣ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪೊಲೀಸರು ಮುಂದೆ ತಲೆ ತಗ್ಗಿಸ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿರೋ ಇವರನ್ನ ಒಮ್ಮೆ ಚೆನ್ನಾಗಿ ನೋಡ್ಬಿಡಿ. ಇವರೇ ನೋಡಿ, ನಿನ್ನೆ ಅಂಜನಾ ನಗರ ಪಾರ್ಕ್ನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಮುನಿಯಪ್ಪ ಎಂಬವರನ್ನ ಕಿಡ್ನಾಪ್ ಮಾಡಿದ್ದ ಖದೀಮರು KA04B8514 ಇಂಡಿಕಾ ಕಾರ್ನಲ್ಲಿ ಹುಬ್ಬಳ್ಳಿಗೆ ಪಲಾಯನ ಮಾಡಿದ್ರು. ಅಲ್ಲಿನ ಚೆಕ್ ಪೋಸ್ಟ್ನಲ್ಲಿ ಪೊಲೀಸರು ತಪಾಸಣೆ ಮಾಡಿದಾಗ ಲಾಂಗು, ಮಚ್ಚು, ಖಾರದ ಪುಡಿ, ಗ್ಲೌಸ್ ಪತ್ತೆಯಾಗಿತ್ತು. ವಿಚಾರಣೆ ನಡೆಸಿದಾಗ ಮುನಿಯಪ್ಪ ಕಿಡ್ನಾಪ್ ಪ್ರಕರಣ ಬಯಲಾಗಿತ್ತು. ಮೂವರನ್ನು ವಶಕ್ಕೆ ತೆಗೆದುಕೊಂಡಿದ್ದ ಹುಬ್ಬಳ್ಳಿ ಪೊಲೀಸರು ಗಾಯಾಳು ಮುನಿಯಪ್ಪರನ್ನ ಕಿಮ್ಸ್ಗೆ ದಾಖಲಿಸಿದ್ರು. ಇವತ್ತು ಅವರನ್ನ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಕರೆತರಲಾಗಿದೆ. ಈಗ ನಮಗೇನು, ನಾನು ವಾಕ್ ಹೋಗಿದ್ದೆ, ಯಾರೋ 5 ಜನ ಅಪರಿಚಿತರು ಬಂದರು, ನನ್ನ ಎತ್ತಾಕೊಂಡು ಹೋದರು. ಸರಿ, ಅಲ್ಲಿ ಯಾರೋ ನಮ್ಮ ಅಣ್ಣನ ಮಗ ಸೆಂಟ್ರ್ನಲ್ಲಿ ಹತ್ಕೊಂಡ. ಸರಿ, ಅವನೇ ಅಂತ ನನಗೂ ವಿಷಯ ಗೊತ್ತಾಯಿತು. ಸರಿ, ನಾನು ಕೇಳಿದೆ ಏನು ಎತ್ತ ಅಂತ. ನಾವು ಕೆಟ್ಟೋಗಿದ್ದೀವಿ, ಹಾಗೆ ಹೀಗೆ, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡು, ಹಾಗೆ ಹೀಗೆ ಅಂದ. ನೀವು ಹೆಲ್ಪ್ ಮಾಡಿದ್ರೆ ಈ ಥರ ಎಲ್ಲ ಯಾಕೆ ನಮ್ಮನ್ನು ಕರ್ಕೊಂಬಂದಿದ್ಯಾ ಅಂತ ಹೇಳಿದೆ. ಸರಿ, ನಮ್ಮ ತಾತನ ಆಸ್ತಿ ಅಂದ. ನಿಮ್ಮ ತಾತನ ಆಸ್ತಿ 75ರಲ್ಲಿ ನೀವು ಮಾರ್ಕೊಂಡು ಹೋದ್ರು. ನಿಮ್ಮ ತಾತ ಈ 40 ವರ್ಷ ಆಗಿದೆ, ಈಗ ಅದನ್ನೆಲ್ಲ ನಾವು ಏನು ಮಾಡೋಕ್ಕಾಗ್ತದೆ. ಹುಬ್ಳಿಗೆ ಕರ್ಕೊಂಡು ಹೋದರು. ಸರಿ, ಅಲ್ಲಿ ಅವ್ರಿಗೇನೋ ಪ್ಲೇಸು ಸೆಟ್ ಆಗಲಿಲ್ವೇನೋ, ಎಲ್ಲ ಓಡಾಡ್ತಿದ್ರು. ಅವ್ರಿವ್ರಿಗೆ ಬೇರೆ ಹಿಂದೆ ಯಾರು ಫಾಲೋ ಮಾಡ್ಕೊಂಬಂದ್ರೂ ಅವ್ರಿಗೆಲ್ಲ ಫಾಲೋ ಮಾಡ್ತಾಯಿದ್ರು. ಸರಿ, ಸೈಡ್ ಕಾರ್ ಹಾಕಿದ್ರು. ಹಾಕಿದ ತಕ್ಷಣ ಪೊಲೀಸ್ನವ್ರು ಬಂದು ಹಿಡ್ಕೊಂಡು. ಇಷ್ಟಕ್ಕೂ ಮುನಿಯಪ್ಪನನ್ನ ಅಪಹರಿಸಿದ್ದು ಯಾರು, ಯಾಕೆ ಅಂತೀರಾ? ಮುನಿಯಪ್ಪನ ಅಳಿಯ ರಂಗೇಗೌಡ ಎಂಬಾತನೇ ಈ ಕಿಡ್ನಾಪ್ನ ಸೂತ್ರಧಾರ. ಆಸ್ತಿ ಹಾಗೂ ಚೀಟಿ ವ್ಯವಹಾರದಲ್ಲಿ ಮಾವ ಮುನಿಯಪ್ಪನ ಜೊತೆ ಅಳಿಯ ರಂಗೇಗೌಡ ಮನಸ್ತಾಪ ಹೊಂದಿದ್ದ. ಹೀಗಾಗಿ ಮಾವನನ್ನೇ ಅಪಹರಿಸಿ 6 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ. ಆತನ ಜೊತೆ ಕೈ ಜೋಡಿಸಿದ್ದ ಪ್ರವೀಣ್, ವಿನಾಯಕ, ಯಶವಂತ್ ಹುಬ್ಬಳ್ಳಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಪ್ರಮುಖ ಆರೋಪಿಗಳಾದ ತಿಮ್ಮಣ್ಣ ಹಾಗೂ ರಂಗೇಗೌಡ ತಲೆಮರೆಸಿಕೊಂಡಿದ್ದು ಬ್ಯಾಡರಹಳ್ಳಿ ಠಾಣೆ ಪೊಲೀಸರು ಇಬ್ಬರ ಬಂಧನಕ್ಕೂ ಬಲೆ ಬೀಸಿದ್ದಾರೆ. ಸದ್ಯ ಮುನಿಯಪ್ಪ ಸುರಕ್ಷಿತವಾಗಿ ಮನೆಗೆ ತೆರಳಿದ್ದು ಕುಟುಂಬದವರಿಗೆ ನೆಮ್ಮದಿ ತಂದಿದೆ. ಆದರೆ ಆಸ್ತಿ ಹಾಗೂ ದುಡ್ಡಿಗಾಗಿ ಸಂಬಂಧವನ್ನೇ ಲೆಕ್ಕಿಸದೆ ಅಳಿಯನೇ ಅಪಹರಿಸಿದ್ದ ಅನ್ನೋದು ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡಿದೆ. ಹೀಗಾದ್ರೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಅಭಿಷೇಕ್ ಜಯಶಂಕರ್, ಸುವರ್ಣ ನ್ಯೂಸ್. ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣ ಕತ್ತಲುಮಯ ಆಗಿದೆ. ಕಳೆದ 2 ಗಂಟೆಗಳಿಂದ ಬಿಎಂಟಿಸಿ ಬಸ್ ನಿಲ್ದಾಣದ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲೂ ದೀಪಗಳು ಉರಿತಾ ಇಲ್ಲ. ಇದರಿಂದಾಗಿ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಕತ್ತಲು ಆವರಿಸಿದೆ. ಬೇರೆ ಬೇರೆ ಕಡೆಗಳಿಗೆ ಹೋಗುವ ಪ್ರಯಾಣಿಕರಿಗೆ ತಲೆಬಿಸಿಯಾಗಿದ್ದು ಪರದಾಡುವಂತಾಗಿದೆ.
ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಇದು BMTC ಬಸ್ ನಿಲ್ದಾಣ ಅಂದ್ರೆ ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದ ಒಂದು ದೃಶ್ಯಾವಳಿಗಳು. ಈ ಬಸ್ ನಿಲ್ದಾಣದಲ್ಲಿ ಯಾವುದೇ ಲೈಟ್ ಅಥವಾ ದೀಪಗಳು ಉರಿತಾ ಇಲ್ಲ. ಮೆಜೆಸ್ಟಿಕ್ ಅಲ್ಲಿ ಕರೆಂಟ್ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕಳೆದ 2 ಗಂಟೆಗಳಿಂದ BMTCಯ ಬಸ್ ನಿಲ್ದಾಣದಲ್ಲಿ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ದೀಪಗಳು ಉರಿತಾ ಇಲ್ಲ. ಇದರಿಂದಾಗಿ ಬಸ್ ನಿಲ್ದಾಣದಲ್ಲಿ ಈಗ ಸಂಪೂರ್ಣವಾಗಿ ಕತ್ತಲು ಕೂಡ ಆವರಿಸಿರುವಂತಹ ದೃಶ್ಯವನ್ನ ನೀವೀಗ ನೋಡ್ತಾ ಇರಬಹುದು. ಸೊ ಈ ಹಿನ್ನೆಲೆಯಲ್ಲಿ ಯಾವ ಪ್ಲಾಟ್ಫಾರ್ಮ್ ನಲ್ಲಿ ಯಾವ ಬಸ್ಗಳು ಬರುತ್ತೆ ಅನ್ನೋದು ಕೂಡ ಈಗ ಅಲ್ಲಿಗೆ ಹೋಗುವಂತ ಅಥವಾ ಪ್ರಯಾಣಿಕರಿಗೆ ಈಗ ಗೊತ್ತಾಗದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಯಾವ ಕಡೆಗೆ ಹೋಗುವ ಬಸ್ ಇಲ್ಲಿ ಬಂದು ನಿಂತಿದೆ ಅಥವಾ ನಾವೀಗ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದ್ದೇವೆ ಅನ್ನೋದು ಕೂಡ ತಿಳಿದಂತಹ ಪರಿಸ್ಥಿತಿ ಈಗ ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಬೇರೆ ಬೇರೆ ಕಡೆಗೆ ಹೋಗುವಂತಹ ಪ್ರಯಾಣಿಕರಿಗೆ ಇದು ತುಂಬಾ ತೊಂದರೆಯನ್ನು ಕೂಡ ಉಂಟು ಮಾಡಿದೆ. 2 ಗಂಟೆಗಳಿಂದ ಪ್ರಯಾಣಿಕರು ಕತ್ತಲಲ್ಲೇ ಇರುವಂತಹ ಪರಿಸ್ಥಿತಿ ಈಗ ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದಲ್ಲಿ ಉಂಟಾಗಿದೆ. ಆತ ಓದಿದ್ದು ಎಂಜಿನಿಯರಿಂಗ್. ಮನಸ್ಸು ಮಾಡಿದ್ರೆ ಒಳ್ಳೆ ಉದ್ಯೋಗ ಗಿಟ್ಟಿಸಿ ಕೈತುಂಬ ಸಂಬಳ ಪಡೆದು ಹಾಯಾಗಿ ಜೀವನ ಸಾಗಿಸಬಹುದಿತ್ತು. ಆದರೆ ಆತ ಮಾಡಬಾರದನ್ನ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಈ ಫೋಟೋದಲ್ಲಿರೋ ಯುವಕ ಕಾರ್ತಿಕ್ ಎಂ ದೌಲತ್ ರಾಜಾಜಿನಗರದ ನಿವಾಸಿ ಮಂಜುನಾಥ್ ಹಾಗೂ ಗಿರಿಜಾ ದಂಪತಿಯ ಪುತ್ರ. ಮಗನ ಭವಿಷ್ಯ ಭವ್ಯವಾಗಿರಲಿ ಅಂತ ಪೋಷಕರು ಈತರಿಗೆ ಎಂಜಿನಿಯರಿಂಗ್ ಓದಿಸಿದ್ರು. ಆದರೆ ದುಶ್ಚಟಗಳಿಗೆ ದಾಸನಾಗಿದ್ದ ಕಾರ್ತಿಕ್ ಹಿಡಿದದ್ದು ಮಾತ್ರ ಕಾನೂನು ಬಾಹಿರ ಕೆಲಸ. ಕಳೆದ ವಾರ ರಾಜಾಜಿನಗರದ ING ವೈಶ್ಯ ಬ್ಯಾಂಕ್ಗೆ ಕನ್ನ ಹಾಕಲು ಯತ್ನಿಸಿದ್ದ. ಬ್ಯಾಂಕ್ ಕಾಂಪೌಂಡ್ ಹಾರಿ ಒಳನುಗ್ಗಿ ಸ್ಟ್ರಾಂಗ್ ರೂಮ್ಗೆ ಕನ್ನ ಕೊರೆದಿದ್ದ. ಆದರೆ ಪ್ರಯತ್ನ ಫಲಿಸದೆ ಪರಾರಿಯಾಗಿದ್ದ. ಒಂದು ING ವೈಶ್ಯ ಬ್ಯಾಂಕಲ್ಲಿ ಸ್ಟ್ರಾಂಗ್ ರೂಮ್ ಹಿಂದ್ಗಡೆ ಇದ್ದಂಥ ಒಂದು ಗೋಡೆಯಲ್ಲಿ ಒಂದು ಹೋಲನ್ನು ಮಾಡಿ ಅಲ್ಲಿ ಹೊರಡೆ ಎಂಟರ್ ಮಾಡೋಕ್ಕೆ ಪ್ರಯತ್ನ ಆಗಿತ್ತು. ಆದರೆ ಯಾವುದೂ ಕಳ್ತನ ಆಗಿಲ್ಲ, ಬಟ್ ಪ್ರಯತ್ನ ನಡೆದಿತ್ತು. ಸೊ ಈ ಬಗ್ಗೆನೂ ಕೂಡ ನಾವು ಅಲ್ಲಿ ಒಂದು ಅಟೆಂಪ್ಟ್ ಟು ಥೆಫ್ಟ್ ಅಂತ ರಾಜನಗರ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲೆ ಮಾಡಿ ಅದರ ತನಿಖೆಯನ್ನು ನಾವು ಮಾಡ್ತಾ ಇದ್ವಿ. ಇದಿಷ್ಟೇ ಅಲ್ಲ, ಕೇವಲ 4 ದಿನಗಳ ಹಿಂದೆ ಮಲ್ಲೇಶ್ವರಂನ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಕಳ್ಳತನಕ್ಕೆ ಯತ್ನಿಸಿ ಸಿಕ್ಕಿಬಿದ್ದಿದ್ದ. ಗ್ರಾಹಕನಂತೆ ಅಂಗಡಿಗೆ ಬಂದ ಕಾರ್ತಿಕ್ ಇಲ್ಲಿನ ಸಿಬ್ಬಂದಿಯ ಗಮನ ಬೇರೆಡೆ ಸೆಳೆದು ಅಸಲಿ ಚಿನ್ನದ ಚೈನ್ ಎಗರಿಸಿ ರೋಲ್ಡ್ ಗೋಲ್ಡ್ ಬದಲಾಯಿಸಲು ಯತ್ನಿಸಿದ್ದ. ಆದರೆ ಸಿಬ್ಬಂದಿಯ ಚುರುಕುತನದಿಂದ ಸಿಕ್ಕಿಬಿದ್ದು ಜೈಲು ಸೇರಿದ್ದ. ಕಳ್ಳತನ ಮಾಡಿದ್ದೂ ಅಲ್ಲದೆ ತನ್ನ ಅಣ್ಣನ ಚಿಕಿತ್ಸೆಗಾಗಿ ಇಂಥ ಕೆಲಸ ಮಾಡಿದ್ದಾಗಿ ಸಮಜಾಯಿಷಿ ಕೊಟ್ಟಿದ್ದ. ಕತ್ತಲ್ಲಿ 2 ಚೈನ್ ಇತ್ತು, ದಟ್ ವಾಸ್ ಫೇಕ್ ಚೈನ್ಸ್. ಆ್ಯಂಡ್ ಸಾಕ್ಸಲ್ಲಿ 2 ಚೈನ್ ಇತ್ತು. ಎತ್ತಿ ಸೀದಾ ನಮ್ಮ ಕೌಂಟರ್ ಮೇಲೆ ಇಕ್ಬಿಟ್ಟ. ಆವಾಗ ನಮ್ಮ ಸ್ಟಾಫ್ಗೆ ಡೌಟ್ ಬಂದ ತಕ್ಷಣ ಕೆಳಗಿಂದ ನಮ್ಮ ಹುಡುಗರು ಕರೆದು ಮೇಲೆ ಹೋದ್ರೆ ಅವನಿಗೆ ವಿಚಾರಣೆ ಚೆಕ್ ಮಾಡಿದಾಗ ಆವಾಗ ಏನು ಹೇಳಿಲ್ಲ ಅವನು. ಇದು ನಂದೇ ಚೈನು, ಇಲ್ಲಿ ನಂದೇ ಚೈನು ಹೇಳ್ಕೊಂಡಿದ್ದ. ಬಿಟ್ಟ ತಕ್ಷಣ ಇಲ್ಲಿಂದ ಈ ಕೈಗೆಲೆ ಹಾಕಿದಲ್ಲ ಆ ಚೈನ್ ಕೆಳಗೆ ಬಿತ್ತು. ಚಿನ್ನದ ಕಳ್ಳತನ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಬರ್ತಾ ಇದ್ದಂತೆ ರಾಜಾಜಿನಗರ ಪೊಲೀಸರು ಬಂಧಿಸಿ ಈತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಟ್ಟಾರೆ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಲಿತ ಕೌಶಲ್ಯವನ್ನ ಕಾರ್ತಿಕ್ ಕಳ್ಳತನಕ್ಕೆ ಬಳಸಿಕೊಳ್ಳಲು ಮುಂದಾಗಿದ್ದು ಮಾತ್ರ ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ರಮೇಶ್ KH, ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ನಷ್ಟೇ ದೊಡ್ಡ ಸಮಸ್ಯೆ ರಸ್ತೆಗಳದ್ದು. ಅನೇಕ ಕಡೆಗಳಲ್ಲಿ ರಸ್ತೆ ಗುಂಡಿ ಬಿದ್ದು ಹಾಳಾಗಿ ಹೋಗಿವೆ. ರಸ್ತೆಗಳಲ್ಲಿ ವಾಹನ ಚಲಾಯಿಸಲು ಪರದಾಡಬೇಕಾದ ಸ್ಥಿತಿ ರಾಜಧಾನಿ ಜನತೆಯದ್ದು. ಅಯ್ಯೋ ರಾಮ, ಇದೇನ್ ರಸ್ತೆ ಮಧ್ಯೆ ಇರೋ ಹೊಂಡಾ ಗುಂಡಿಗಳೋ ಅಥವಾ ಹೊಂಡಾ ಗುಂಡಿಗಳ ಮಧ್ಯೆ ಇರೋ ರಸ್ತೆನೋ? ಕನ್ಫ್ಯೂಸ್ ಆಗಬೇಡಿ, ಇದು ರಸ್ತೆನೇ. ಆದರೆ ಇಲ್ಲಿರೋ ಹೊಂಡಗಳು ಈ ಥರದ ಅನುಮಾನವನ್ನು ಹುಟ್ಟುಹಾಕ್ತಾ ಇದ್ದಾವೆ. ಇದು ಕೆಂಗೇರಿ ಸಮೀಪದ ಹರ್ಷ ಲೇಔಟ್ ಬಡಾವಣೆಯಲ್ಲಿರೋ ರಸ್ತೆಯ ಹಣೆಬರಹ. ಸರ್, ಇದರಲ್ಲಿ ಸ್ಕೂಲ್ ಮಕ್ಕಳುಗಳು ಓಡಾಡ್ತಾ ಇದ್ದಾರೆ, ಆಮೇಲೆ ವಯಸ್ಸಾದವರೆಲ್ಲ ಓಡಾಡ್ತಾ ಇದ್ದಾರೆ. ಮತ್ತು ಇಲ್ಲಿಂದ ಮಕ್ಕಳು ಕರ್ಕೊಂಡು ಹೋಗ್ಬೇಕಾದ್ರೆ ಸುಮಾರು ಜನ ಇದು 2 ವೀಲರ್ನಾಗೆಲ್ಲ ಹೆಣ್ಮಕ್ಳನ್ನ ಪಾಪ ಸುಮಾರು ಜನ ಕರ್ಕೊಂಡೋಗಿ ಸ್ಕೂಲ್ಗಳು ಬಿಡ್ತಾ ಇದ್ದಾರೆ. ಇಲ್ಲಿ ಒಂದು ಪೇಷಂಟ್ ಇದೆ, ಅಮ್ಮ ಡಯಾಲಿಸಿಸ್ ಇದು ವಾರಕ್ಕೆ 2 ಸರಿ ಮಾಡಿಸ್ಬೇಕು. ಆಟೋದವ್ರು ಕರೆದ್ರೆ ಬರೋದಿಲ್ಲ. ನಾನು ಕಣ್ಣಾರೆ ಕಂಡಿರೋದು, ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಎತ್ಕೊಂಡ್ಬಂದು ಇಲ್ಲಿ ಆಟೋ ತಗೊಂಡು ಆಟೋದಿಂದ ಹೋಗ್ತಾ ಇದ್ದಾರೆ. ಇದೇ ರಸ್ತೆನಲ್ಲಿ ಮುಂದೆ ಸಾಗಿದ್ರೆ 800 ಮನೆಗಳಿದ್ದಾವೆ. ರಸ್ತೆ ಗುಂಡಿ ಬಿದ್ದಿರೋದ್ರಿಂದ ಅಲ್ಲಿನ ಮನೆಗಳಿಗೆ ಹೋಗೋದಕ್ಕೆ ಸಾರ್ವಜನಿಕರು ಹರಸಾಹಸ ಪಡಬೇಕಾಗಿದೆ. ಮಕ್ಕಳನ್ನ ಕಳಿಸೋದಕ್ಕೂ ಪಾಲಕರು ಹೆದರುವಂತ ಸ್ಥಿತಿ ನಿರ್ಮಾಣವಾಗಿದೆ. ಈ ಮಕ್ಳುಗಳು ಓಡಾಡಬೇಕಂದ್ರೆ ಮತ್ತು ಸ್ಕೂಲ್ಗೆ ಬಿಡಬೇಕಾದ್ರೆ ವ್ಯಾನ್ಗಳಾಗಲಿ, ಈಗ ವ್ಯಾನ್ಗಳಲ್ಲಿ ಬಂದರೂ ನಮಗೆ ಭಯ ಆಗುತ್ತೆ ಮನೇಲಿದ್ದರೆ. ಅಯ್ಯೋ ಆ ರೋಡಲ್ಲಿ ಹೆಂಗೆ ಹೋಗ್ತಾರೆ ಅಂತ. ಮತ್ತು ಮನೇಲಿ ಗಂಡಸರುಗಳು ರಾತ್ರಿ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಇಷ್ಟೊತ್ತಲ್ಲಿ ಬರ್ತಾರೆ. ಈಗ ಮಳೆನೇ ಬರ್ತಾ ಇರುತ್ತೆ, ಅವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನಮಗೆ.
ಇವಾಗ ತುಂಬ ತೊಂದರೆ ಆಗ್ತಾ ಇದೆ ಇದು. ಇವಾಗ ಈ ಕಡೆ ಬರ್ತಾನೆ ಇಲ್ಲ, ಈ ಕಡೆ ಇದೆ, ಅದಕ್ಕೆ ಸುತ್ತಾಡ್ಕೊಂಡು ಬರ್ತಾ ಇದೆ. ಮಗುದು ಎಲ್ಲ ಜೊತೆಗೆ ಹೋಗ್ಬೇಕಾಗತ್ತೆ, ಇಲ್ಲ ತುಂಬ ಹಂಪ್ಸ್ ಎಲ್ಲ ಇದೆ, ಅದಕ್ಕೋಸ್ಕರ ಆದರೂ ಇಷ್ಟು ದಿನದಿಂದ ಹಿಂಗೆ ಆಗಿದೆ. ಇನ್ನು ಆಗ್ತಾ ಇರ್ತೀನೂ ಸರಿನೇ ಆಗ್ತಾ ಇಲ್ಲ. ಬರೋಬ್ಬರಿ 1 ಕಿಲೋಮೀಟರ್ನಷ್ಟು ರಸ್ತೆ ಹೊಂಡಗಳಿಂದ ತುಂಬೋಗಿದೆ. ಇನ್ನಾದರೂ ಪಾಲಿಕೆ ಈ ಕಡೆ ಗಮನ ಹರಿಸುತ್ತೋ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರವಿ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.